ಇನ್ಸ್ಟಾಗ್ರಾಮ್ ಓಪನ್ ಮಾಡಲಿ, ಯೂಟ್ಯೂಬ್ ಓಪನ್ ಮಾಡಲಿ, ನ್ಯೂಸ್ ಚಾನಲ್ ಹಾಕ್ಲಿ ಅಥವಾ ನ್ಯೂಸ್ ಪೇಪರೇ ಓದಲಿ, ಎಲ್ಲದರಲ್ಲೂ ಈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು, ಯಾರಿಗೆ ಸೀಟ್ ಸಿಕ್ತು, ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರೋ ಹೊರತು ವೋಟ್ ಹಾಕ್ಬೇಕಾದ್ರೆ ಯಾವ ಯಾವ ವಿಷಯಗಳನ್ನ ಪರಿಗಣಿಸಿ ವೋಟ್ ಹಾಕ್ಬೇಕು ಅಂತ ಯಾರು ಹೇಳ್ತಿಲ್ಲ. ಸೊ ಮುಂದಿನ 5 ದಿನ ಯಾವ ಪಕ್ಷಕ್ಕೂ ಭೇದ ಭಾವ ಮಾಡದೆ ಬರೀ ನನ್ನ ಅಭಿಪ್ರಾಯಗಳನ್ನ ಹೇಳೋದು ಬಿಟ್ಟು ಯಾರ್ಯಾರು ಏನೇನ್ ಮಾಡಿದ್ದಾರೆ, ಏನೇನ್ ಮಾಡಿಲ್ಲ ಅನ್ನೋ ಮಾಹಿತಿ ಜೊತೆಗೆ ವೋಟ್ ಹಾಕ್ಬೇಕಾದ್ರೆ ಪರಿಗಣಿಸಲೇಬೇಕಾದಂತ 5 ವಿಷಯಗಳನ್ನ ಹೇಳ್ತೀನಿ. ಇದರಿಂದ ನಿಮ್ಗೆ ಉಪಯೋಗ ಆಗ್ಬೋದು ಅಂತ ಅನ್ಸಿದ್ರೆ ಈ ಪೇಜ್ ನ ಫಾಲೋ ಮಾಡಿ ಎಲ್ಲಾ ವಿಡಿಯೋಗಳನ್ನ ನೋಡ್ಬೋದು. ಸೊ ಮೊದಲನೇ ವಿಷಯ ಏನಂದ್ರೆ, ನಾವು ವೋಟ್ ಹಾಕ್ಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿ ಯಾರು ನಿಂತಿದ್ದಾರೆ ಅವರು ನೋಡಿ ವೋಟ್ ಹಾಕ್ಬೇಕಾ ಅಥವಾ ಸೆಂಟ್ರಲ್ ಅಲ್ಲಿ ಯಾರು ಪ್ರಧಾನಿ ಆಗ್ಬೋದು ಅಂತ ಯೋಚನೆ ಮಾಡಿ ಅವರು ವೋಟ್ ಹಾಕ್ಬೇಕಾ ಅಂತ. ಈ ವಿಷಯದಲ್ಲಿ ನಿಮಗೆ ಎಷ್ಟು ಕನ್ಫ್ಯೂಷನ್ ಇದೆಯೋ ಅಷ್ಟೇ ಕನ್ಫ್ಯೂಷನ್ ನನಗೂ ಇದೆ. ಸೊ ಈಗ ಈ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕು ಅಂದ್ರೆ ಯಾರ್ಯಾರ ಕೈಲಿ ಎಷ್ಟೆಷ್ಟು ಅಧಿಕಾರ ಇದೆ ಅಂತ ನೋಡೋಣ. ಯಾಕೆ ಅಂದ್ರೆ ಯಾರ ಕೈಲಿ ಅಧಿಕಾರ ಇದೆಯೋ ಅವರೇ ಬದಲಾವಣೆ ತರೋದಕ್ಕೆ ಸಾಧ್ಯ. ಈಗ ಒಬ್ರು MP ಕೈಲಿ ಏನೇನು ಅಧಿಕಾರ ಇದೆ ಅಂತ ನೋಡೋದಾದ್ರೆ, ವರ್ಷಕ್ಕೊಂದ್ಸಲ ಒಂದು ರೋಡ್ ಮಾಡಿ ಮತ್ತೆ ಅದೇ ರೋಡ್ನ ಹೊಡೆದಾಕಿ ಮತ್ತೆ ಅದೇ ರೋಡ್ನ ಮಾಡೋದ್ರ ಜೊತೆಗೆ ಇನ್ನು ಹಲವಾರು ಅಧಿಕಾರಗಳಿದಾವೆ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ಯಾವ್ದಾದ್ರು ವಿಷಯ ಸರಿಯಾಗಿ ನಡೀತಾ ಇಲ್ಲ, ಅದನ್ನ ಸರಿಪಡಿಸೋದಕ್ಕೆ ಯಾವುದೇ ಕಾನೂನು ಇಲ್ಲ ಅಂದಾಗ ಅವರೇ ಸ್ವತಃ ಪಾರ್ಲಿಮೆಂಟ್ ಅಲ್ಲಿ ಹೊಸ ಕಾನೂನನ್ನ ತರೋದಕ್ಕೆ ಪ್ರಸ್ತಾವನೆಯನ್ನ ಇಕ್ಬೋದು. ಹಾಗೆ ಅವರ ಕ್ಷೇತ್ರದಲ್ಲಿ ಏನಾದ್ರೂ ವಿಷಯಕ್ಕೆ ಬೆಳವಣಿಗೆ ಆಗಬೇಕು ಅಥವಾ ಏನಾದ್ರೂ ಬದಲಾವಣೆ ಆಗಬೇಕು ಅಂತ ಕೂಡ ಪಾರ್ಲಿಮೆಂಟ್ ಅಲ್ಲಿ ಬೇಡಿಕೆಯನ್ನ ಇಕ್ಬೋದು. ಈಗ ಒಬ್ರು ಪ್ರಧಾನಮಂತ್ರಿಗೆ ಏನೇನು ಅಧಿಕಾರ ಇರುತ್ತೆ ಅಂತ ನೋಡೋದಾದ್ರೆ, ಒಬ್ರು MP ಗೆ ತನ್ನ ಕ್ಷೇತ್ರದ ಮೇಲೆ ಏನೇನು ಅಧಿಕಾರ ಇರುತ್ತೋ ಒಬ್ಬ ಪ್ರಧಾನಮಂತ್ರಿಗೆ ಇಡೀ ದೇಶದ ಮೇಲೆ ಅಷ್ಟೇ ಅಧಿಕಾರ ಇರುತ್ತೆ ಅಂದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಯಾಕೆ ಅಂದ್ರೆ ಒಂದು ಕಂಪನಿ CEO ಆಗಿರ್ಬೋದು ಅಥವಾ ಫೌಂಡರ್ ಆಗಿರ್ಬೋದು, ಹೇಗೆ ತಾನೇ ಎಲ್ಲ ಕೆಲಸಗಳನ್ನು ಮಾಡದೆ ಸರಿಯಾದ ಕೆಲಸಕ್ಕೆ ಸರಿಯಾದ ಕೆಲಸಗಾರರನ್ನ ಆಯ್ಕೆ ಮಾಡಿ ಅವರಿಂದ ಎಲ್ಲ ಕೆಲಸಗಳನ್ನ ಮಾಡಿಸ್ತಾರೋ, ಹಾಗೆ ಒಬ್ಬ ಪ್ರಧಾನಮಂತ್ರಿ ಕೂಡ ಸರಿಯಾದ ಕೆಲಸಕ್ಕೆ ಸರಿಯಾದ ಮಂತ್ರಿಗಳನ್ನ ಆಯ್ಕೆ ಮಾಡಿ ಅವ್ರ ಹತ್ರ ಎಲ್ಲ ಕೆಲಸಗಳನ್ನ ಮಾಡಿಸ್ತಾರೆ. ಹಾಗೆ ಅವ್ರು ತಗೊಳ್ಳೋ ಒಂದು ಸರಿಯಾದ ನಿರ್ಧಾರ ಆಗಿರ್ಬೋದು ಅಥವಾ ಒಂದು ತಪ್ಪಾದ ನಿರ್ಧಾರ ಆಗಿರ್ಬೋದು, ಅದು ಬರೀ ಒಂದು ಕ್ಷೇತ್ರದ ಮೇಲೆಲ್ಲ ಬದಲಾಗಿ ಇಡೀ ದೇಶದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಈಗ ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾರು ನಿಂತಿದ್ದಾರೆ ಅವರು ವೋಟ್ ಹಾಕ್ತೀರಾ ಅಥವಾ ಪ್ರಧಾನಮಂತ್ರಿ ಯಾರಾಗಬಹುದು ಅಂತ ಯೋಚನೆ ಮಾಡಿ ಅವರು ವೋಟ್ ಹಾಕ್ತೀರಾ, ಸಂಪೂರ್ಣವಾಗಿ ನಿಮಗೆ ಬಿಟ್ಟಿದ್ದು. ಈ ವಿಡಿಯೋಯಿಂದ ನಿಮ್ಮ ಫ್ರೆಂಡ್ಸ್ಗೂ ಉಪಯೋಗ ಆಗ್ಬೋದು ಅಂತ ಅನ್ಸಿದ್ರೆ ಅವ್ರಿಗೂ ಶೇರ್ ಮಾಡಿ. ಹಾಗೆ ಇದೇ ತರ ವೋಟ್ ಹಾಕ್ಬೇಕಾದ್ರೆ ಪರಿಗಣಿಸಲೇಬೇಕಾದಂತ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಈ ಪೇಜ್ ನ ಫಾಲೋ ಮಾಡಿ.